ವೈಶಿಷ್ಟ್ಯವಾಗಿ ಹಾಗೆ ರುದ್ರ ರಮಣೀಯವಾಗಿರುತ್ತೆ. ನಾನೀಗ ಬಂದಿರೋ ಜಾಗದ ಹೆಸರು ದೇವಪ್ರಯಾಗ. ದೇವತೆಗಳು ವಾಸಿಸಕ್ಕೆ ತಕ್ಕನಾಗಿ ಇದೆ ಈ ದೇವಭೂಮಿ. ಎಲ್ಲಿ ನೋಡಿದ್ರು ಅಲ್ಲಿ ಪ್ರಕೃತಿ, ಬೆಟ್ಟ ಗುಡ್ಡ ಪರ್ವತಗಳು, ಪಕ್ಕದಲ್ಲೇ ಹರಿಯೋ ನದಿಗಳು. ನಾವು ಎಷ್ಟು ಕಣ್ಣು ಹಾಯಿಸ್ತೀವೋ ಅಷ್ಟು ನಮಗೆ ಕಾಣಿಸೋ ಹಸಿರು. ದೇವಪ್ರಯಾಗ, ಪಂಚಪ್ರಯಾಗಗಳಲ್ಲಿ ಈ ದೇವಪ್ರಯಾಗಗೆ ದೇವತೆಗಳಷ್ಟೇ ಪ್ರಾಮುಖ್ಯವಾದ ಸ್ಥಾನ ಇದೆ. 5 ಪ್ರಯಾಗಗಳಲ್ಲಿ ಕರ್ಣಪ್ರಯಾಗ್, ರುದ್ರಪ್ರಯಾಗ್, ವಿಷ್ಣುಪ್ರಯಾಗ್, ನಂದಪ್ರಯಾಗ್ ಹಾಗೆ ದೇವಪ್ರಯಾಗ್. ಬದ್ರಿನಾಥ ಋಷಿಕೇಶ್ಗೆ ಹೋಗೋ ದಾರಿಲಿ ನಮಗೆ ಫಸ್ಟ್ ಸಿಗೋ ಪ್ರಯಾಗದ ಹೆಸರೇನೆ ದೇವಪ್ರಯಾಗ್. ಮೇಲ್ಗಡೆ ನಾವು ನೋಡ್ತಾ ಇರೋದಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕೆಳಗಡೆ ಇನ್ನೆಷ್ಟು ಚೆನ್ನಾಗಿರ್ಬೋದು. ನದಿ ಮುಟ್ಟಬೇಕು, ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರಕ್ ಶುರು ಮಾಡಿದ್ವಿ. ಟೆಂಪ್ರೇಚರು 45 ಡಿಗ್ರಿ ಇತ್ತು ನಾವು ಟ್ರಕ್ ಶುರು ಮಾಡಿದಾಗ. ಹಾಗೆ ಈ ಟ್ರೆಕ್ಕಿಂಗು ಸುಲಭ ಅಂತೂ ಅಲ್ಲ. ತುಂಬ ಕಡ್ದಾಗಿರೋ ಮೆಟ್ಲು, 1000 ಮೆಟ್ಲು ಇಳಿಬೇಕು, 1000 ಮೆಟ್ಲು ಹತ್ತಬೇಕು. ಬೆಟ್ಟ ಹೇಗೆ ಹತ್ತುತ್ತೀವೋ ಅದೇ ಥರ ಅನುಭವನೇ ಆಗುತ್ತೆ. ಸ್ವಲ್ಪ ಟೈಮ್ ತಗೊಂಡು 1.5 ಗಂಟೆ ಟೈಮ್ ತಗೊಂಡು ನಾವು ಹತ್ತು ಇಳಿದಿದ್ದು ಕೆಲಸ ಮಾಡಿದ್ವಿ. ಶ್ರೀರಾಮ ದಶರಥನಿಗೆ ಇಲ್ಲಿ ತರ್ಪಣ ಕೊಟ್ಟು ಗೌರವ ಸಮರ್ಪಿಸಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಶ್ರೀರಾಮನ ದೇವಸ್ಥಾನ, ಹಾಗೆ ಪರಶುರಾಮನ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ, ಹಾಗೆ 2 ಹೆಣ್ಣು ದೇವರ ದೇವಸ್ಥಾನ, ಶಂಕರಾಚಾರ್ಯ ಕೂಡ ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ವರ್ಷದಲ್ಲಿ 3 ಸತಿ 3 ಥರ ಬಣ್ಣಗಳು ಚೇಂಜ್ ಆಗುತ್ತಂತೆ. ನಾವು ಮೇಲ್ ನೋಡ್ತಿರೋದ್ರಿಂದ ನಮಗೆ ಹಸಿರು ಮತ್ತು ಮಣ್ಣಿಂದು ಬಣ್ಣ ಕಾಣಿಸ್ತಾ ಇದೆ. ನಾವು ಡಿಸೆಂಬರಲ್ಲೆಲ್ಲ ನೋಡಿದ್ರೆ ಇದು ಬ್ಲೂಯಿಶ್ ಆಗಿ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತಂತೆ. ಒಂದೊಂದು ಪ್ರಯಾಗದಲ್ಲೂ ಗಂಗಾ ನದಿ ಬೇರೆ ಬೇರೆ ನದಿಗಳ ಜೊತೆ ಸೇರಿ ಅಲ್ಲಿ ಸಂಗಮ ಆಗುತ್ತೆ. ಇಲ್ಲಿ ಅಲಕನಂದ ಹಾಗೆ ಭಾಗೀರಥಿ ಜೊತೆ ಸಂಗಮವಾಗಿ ಗಂಗಾ ನದಿ ಆಗುತ್ತಲ್ಲ, ಈ ಗಂಗಾ ನದಿನ ನಾವು ಋಷಿಕೇಶದಲ್ಲಿ ಫಸ್ಟ್ ನೋಡ್ಬೋದು. ಹಾಗೆ ದೇವಪ್ರಯಾಗದಲ್ಲಿ ಹೊರಟ ಗಂಗೆ ಇಲ್ಲಿಂದ ಬಂಗಾಳ ಕೊಲ್ಲಿಗೆ ಹೋಗಿ ಸಮುದ್ರದಲ್ಲಿ ಸೇರ್ಕೋತಾಳೆ. ಜೋ ಪಾಸ್ ತೆರೆ ವಹಿ ತೇರಾ ಬಾಕಿ ಸಬ್ ಮೋಹ ಕಾ ಫೇರಾ तू क्यों समझ ना पाया तन मिट्टी है मन माया. ಅದೇನೋ ಹೇಳ್ತಾರಲ್ಲ, ಮನಸ್ಸಿಗೆ ತುಂಬ ಬೇಜಾರಾದರೂ ಟ್ರಾವೆಲ್ ಮಾಡಿ, ಮನಸ್ಸಿಗೆ ತುಂಬ ಖುಷಿ ಆಯಿತಾ ಆಗಲೂ ಟ್ರಾವೆಲ್ ಮಾಡಿ. ಪ್ರಕೃತಿಯಲ್ಲಿ ನಮ್ಮ ಸಮಸ್ಯೆಗೆ ಯಾವಾಗಲೂ ಪರಿಹಾರ ಇರುತ್ತಂತೆ. ಹಾಗೆ ಪ್ರಕೃತಿ ಜೊತೆ ನಮ್ಮ ಸಂತೋಷ ಹಂಚ್ಕೊಂಡ್ರೆ ಅದು ದ್ವಿಗುಣ ಆಗುತ್ತಂತೆ.
ಆ ನದಿ ನೋಡಿದ್ಮೇಲೆ, ನದಿ ಪೂಜೆ ಮಾಡಿದ್ಮೇಲೆ, ನದಿಗೆ ಬಾಗಿನ ಕೊಟ್ಟ ಮೇಲೆ ನಮಗಾಗಿದ್ದ ಅನುಭವನೇ ಬೇರೆ. ನಾವು ಇಳ್ಕೊಂಡು ಬಂದಿದ್ದ ಆಯಾಸ ಎಲ್ಲ ಈ ನದಿ ಮುಟ್ಟಿ, ಈ ನದಿ ನೀರು ಕುಡಿದು ಆಯಾಸ ಎಲ್ಲ ಪರಿಹಾರ ಆಗೋಯ್ತು.